ಕರ್ನಾಟಕದ ಮಿಸ್ಟ್ರಿ ಲೇಡಿ ಸುಜಾತಾ ಭಟ್ ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ. ಮಗಳ ಅಸ್ಥಿ ಕೇಳ್ಕೊಂಡು ಬಂದ್ರು. ಪ್ರತಿಯೊಬ್ಬರಿಗೂ ಆಸ್ತಿ ಅಂದ್ರೆ ಅವರ ಮರ್ಯಾದೆ. ಆದ್ರೆ ಅವರಿವತ್ತು ಮಗಳ ಅಸ್ಥಿ ಕೇಳ್ಕೊಂಡು ಬಂದ್ಮೇಲೆ ಅವರ ಮರ್ಯಾದೆನೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಕಿದೆ ಕರ್ನಾಟಕದ ಜನತೆ. ಅನನ್ಯ ಭಟ್ ಕತೆ ಏನು, ಅವ್ರ ಕತೆ ಏನು ಅಂತ ಬನ್ನಿ ಸುಜಾತಾ ಭಟ್ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. ಅಮ್ಮ, ನಾನು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರ್ಲಿಲ್ಲ ನಿಮ್ಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದ್ರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೆ ನಾನು. ನಿಮಗೆ ಆಸ್ತಿ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಅವರು ಈ ಕತೆನ ಹೇಳ್ಕೊಟ್ರು, ನೀವು ಹೇಳಿದ್ರಿ. ಹೌದು. ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು? ದುಡ್ಡಿಗೋಸ್ಕರನ ನಿಮ್ಮ ಆಸ್ತಿ ಬರಲಿ ಅಂತನ? ನನಗೆ ದುಡ್ಡಿಗೋಸ್ಕರ ಯಾರು ಡಿಮ್ಯಾಂಡ್ ಮಾಡಿಲ್ಲ. ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡಲೂ ಇಲ್ಲ. ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ, ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ. ನನ್ನ ತಾತನ ಆಸ್ತಿ ಅದು, ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ. ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ತಗೊಳ್ಳೇಬೇಕಲ್ವಾ, ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ. ಅದು ಖಚಿತ. ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಭಟ್ ಅಂತ? ಫೇಕು. ಎಲ್ಲ ಫೇಕ್? ಹೌದು, ಅದೆಲ್ಲ ಫೇಕೆ. ಅದು ಫೇಕೆ, ಅದು ಗ್ಯಾರಂಟಿ, ಅದು ಫೇಕೆ. ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು, ಆ ಜನರ ಭಾವನೆಗಳ ಜೊತೆ ನೀವು ಆಟ ಆಡಿದ್ರಿ ಅಂತ ಅನಿಸ್ಲಿಲ್ವಾ? ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ. ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದ್ರು ನನ್ನನ್ನು, ನನ್ನ ತಲೆಯನ್ನು ಇದು ಮಾಡಿ, ಪ್ರವೋಕ್ ಮಾಡಿ.